ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರ ಅಭಿನಂದನಾ ಗ್ರಂಥ ಶಿವಪಥ ಲೋಕಾರ್ಪಣೆಗೊಂಡಿದೆ. ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಶಿವಪಥ ಗ್ರಂಥವನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವಧೂತ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ನ್ಯಾಯಮೂರ್ತಿ ಚಂದ್ರಶೇಖರಯ್ಯ, ಸಚಿವ ರಾಮಲಿಂಗಾರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಎಂ, ಶಿವರಾಮೇಗೌಡರ ಶಿವಪಥವನ್ನ ಬಹಳ ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ಶಿವಪಥ ಮುಳ್ಳಿನ ನಡಿಗೆ, ಆ ನಡಿಗೆಯಲ್ಲೂ ಬಹಳ ಶ್ರಮ ಇದೆ. ನನಗೂ ಶಿವರಾಮೇಗೌಡರಿಗೆ 1983ರಿಂದ ಸ್ನೇಹ ಇದೆ ಅಂತ ಶಿವರಾಮೇಗೌಡರ ಜೊತೆಗಿನ ರಾಜಕೀಯ ಹಾದಿ ಬಗ್ಗೆ ಮೆಲುಕು ಹಾಕಿದ್ರು. ಈ ಶಿವಪಥಕ್ಕೆ ನಾವೆಲ್ಲ ಅಭಿಮಾನಿಗಳೆಲ್ಲ, ಅವರ ಸ್ನೇಹಿತರುಗಳೆಲ್ಲ ಬಂಧುಗಳು ನಾವೆಲ್ಲ ಬಂದು ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇನೆ. ಯಾವಾಗಲೂ ಶಿವರಾಮೇಗೌಡರು ನಗನಗ್ತಾ ಇರಬೇಕು, ಈ ಜನರ ಸೇವೆಯನ್ನು ಮಾಡೋಂಥ ಶಕ್ತಿ ಸಿಗಲಿ. ಯಾವಾಗಲೂ ಕೂಡ ಅವರ ಬದುಕಿನಲ್ಲಿ ಸಮಾಜ ಸೇವೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಸಮಾಜದ ಸೇವೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರ ಹೃದಯವನ್ನು ಯಾವಾಗಲೂ ಕೂಡ ಗೆದ್ಕೊಂಡು ಇರಲಿ ಅಂತೇಳಿ ಪ್ರಾರ್ಥಿಸಿ ನಾವೆಲ್ಲ ರಾಜಕೀಯ ಪ್ರಾರಂಭ ಮಾಡಿದ್ದು ಬಹುಶಃ ಅದನ್ನೆಲ್ಲ ನೆನ್ಕೊಂಡು ಸಂಪೂರ್ಣವಾಗಿ ಏನು ಜನಗಳ ಮುಂದೆ ಹೇಳಬೇಕು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಶಿವಪಥ ಅಂತಕ್ಕಂಥ ಒಂದು ಪುಸ್ತಕವನ್ನು ಹೊರತರಬೇಕಾದ್ರೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಬಿ ಚಂದ್ರೇಗೌಡ ಇರ್ಬೋದು, ಪುಟ್ಟಸ್ವಾಮಿಗೌಡರು ಇರ್ಬೋದು, ಶಂಕರಲಿಂಗೇಗೌಡರು ಇರ್ಬೋದು, ತಿಮ್ಮೇಗೌಡರು ಇರ್ಬೋದು, ನಮ್ಮ ನಲ್ಲೂರು ಪ್ರಸಾದ್ ಅವರು ಇರ್ಬೋದು, ಎಲ್ಲರೂ ಸೇರಿ ಒಳ್ಳೆಯ ಪುಸ್ತಕವನ್ನು ತಂದಿದ್ದಾರೆ. ಈ ಪುಸ್ತಕ ಈ ರಾಜ್ಯದ ಯುವಕರು ರಾಜಕಾರಣ ಮಾಡಲಿಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಮಾದರಿಯಾಗಿದೆ. ರಾಜಕಾರಣ ಮಾಡೋಕ್ಕೆ ಬರೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೇಳ್ದಂಗೆ ರಾಜಕಾರಣಕ್ಕೆ ಬರಬೇಕಾದ್ರೆ ಇಬ್ಬರು ಜೊತೆಲೇ ಬಂದ್ವಿ. ಅವರು ಆಗಸಕ್ಕೆ ಹೋದ್ರು, ನಾನು ಪಾತಾಳಕ್ಕೆ. ನಾನು ಆರೋಗ್ಯವಾಗಿ, ನಾನು ಯಾರಿಗೂ ಕಮ್ಮಿ ಇಲ್ದಂಗೆ, ಯಾರ ಮನೆ ಬಾಗ್ಲಿಗೂ ಹೋಗ್ದಂಗೆ 1200 ಜನಕ್ಕೆ ಕೆಲಸ ಕೊಟ್ಕೊಂಡು ನನಗಿನ್ನೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.